ಗೋಹತ್ಯೆ ನಿಷೇಧ ಜಾರಿ ಹಿನ್ನೆಲೆ ರಾಘವೇಶ್ವರ ಶ್ರೀ ಸಂತಸ. ಆಟೋ ಬೈಕ್ ಡಿಕ್ಕಿ, ಅಪ್ಪನ ಆಟೋದಲ್ಲಿ ಮಗ ಸಾವು. ಗ್ರಾಮ ಪಂಚಾಯತ್ ಎಲ್ಲ ಕ್ಷೇತ್ರದಲ್ಲಿಯೂ ಜೆಡಿಎಸ್ ಸ್ಪರ್ಧೆ, ಪ್ರದೀಪ್ ನಾಯಕ್. ಗೋಕರ್ಣಕ್ಕೆ ಭೇಟಿ ನೀಡಿದ ಕೃಷಿ ಸಚಿವ ಬಿಸಿ ಪಾಟೀಲ್. ಗೋಹತ್ಯೆ ನಿಷೇಧದ ಕಾನೂನು ಜಾರಿಗೆ ತಂದಿರುವುದಕ್ಕೆ ರಾಮಚಂದ್ರಪುರ ಮಠದ ಪೀಠಾಧಿಪತಿ ರಾಘವೇಶ್ವರ ಸ್ವಾಮೀಜಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಗೋಹತ್ಯೆ ನಿಷೇಧದ ಕಾನೂನು ಸಮರ್ಥನೆ ಮಾಡಿಕೊಂಡ ರಾಘವೇಶ್ವರ ಸ್ವಾಮೀಜಿ, ಸರ್ಕಾರ ಯಾವುದೇ ಕಾರಣಕ್ಕೂ ಗೋಹತ್ಯೆ ನಿಷೇಧದ ಕಾನೂನಿನಿಂದ ಹಿಂದೆ ಸರಿಯಬಾರದು. ಇದು ರಾಮಚಂದ್ರಪುರ ಮಠದ ಅಭಿಯಾನವೂ ಕೂಡ ಇದೇ ಆಗಿತ್ತು. ಗೋಹತ್ಯೆ ನಿಷೇಧದ ಕಾನೂನು ಸುಗ್ರೀವಾಜ್ಞೆಯ ಮೂಲಕವಾದರೂ ಸರ್ಕಾರ ಜಾರಿಗೆ ತರಬೇಕು ಎಂದು ಗೋಕರ್ಣದ ಅಶೋಕಿಯಲ್ಲಿ ಶ್ರೀಗಳು ಹೇಳಿದ್ರು. ಸರ್ಕಾರ ತಂದಿರತಕ್ಕಂಥ ಗೋಹತ್ಯೆ ನಿಷೇಧ ಕಾಯ್ದೆಗೆ ಸಂಪೂರ್ಣವಾದ ನಮ್ಮ ಬೆಂಬಲ ಇದೆ. ಕೂಡಲೇ ಸುಗ್ರೀವಾಜ್ಞೆಯ ಮೂಲಕವಾಗಿ ಸರ್ಕಾರ ಅದನ್ನು ಜಾರಿಗೊಳಿಸಬೇಕು. ಮುಂದಕ್ಕೆ ಅದಕ್ಕೆ ಬೇಕಾದ ಅನುಮತಿಗಳು ತಾನಾಗಿ ಒದಗಿ ಬರ್ತವೆ. ಇದು ಎಲ್ಲ ಜನರ ಅಭಿಪ್ರಾಯ. ಇದರಿಂದ ಗೋವುಗಳು ಪ್ರೀತಿ, ಜನರಿಗೂ ಪ್ರೀತಿ, ಗುರುಗಳಿಗೂ ಎಲ್ಲರಿಗೂ ಪ್ರೀತಿ, ದೇವರಿಗೂ ಪ್ರೀತಿ. ಸರ್ಕಾರ ಈ ಒಂದು ಕಾಯ್ದೆಯಿಂದ ಹಿಂದೆ ಸರಿಬಾರದು, ಮುಂದುವರೆದು ಅದನ್ನು ಪೂರ್ಣವಾಗಿ ಜಾರಿಗೊಳಿಸಬೇಕು. ಹರೇ ರಾಮ. ರಾಮ ಕೆ ಪಟ್ಗರ್ ಆದ ನಾನು ಬರ್ಗಿ ಗ್ರಾಮ ಪಂಚಾಯತ್ ವಾರ್ಡ್ ನಂಬರ್ 2ರಿಂದ ಸತತವಾಗಿ 3 ಬಾರಿ ಆಯ್ಕೆ ಮಾಡಿದ್ದೀರಿ. 2 ಬಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ಈ ಅವಧಿಯಲ್ಲಿ ಗ್ರಾಮದ ಅಭಿವೃದ್ಧಿಗೆ ನನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಒಳಪಡುವ ಗ್ರಾಮಕ್ಕೆ ಅವಶ್ಯಕತೆ ಇರುವಂತ ಮೂಲಭೂತವಾಗಿ ಅಗತ್ಯವಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ದೇನೆ. ಇನ್ನು 4ನೇ ಬಾರಿಗೆ ಜನಾದೇಶ ಬಯಸಿ ವಾರ್ಡ್ ನಂಬರ್ 2ರಿಂದ ಪುನರ್ ಆಯ್ಕೆ ಬಯಸಿ ಕಣಕ್ಕಿಳಿದಿದ್ದೇನೆ. ಈ ಬಾರಿಯೂ ಸಹ ನಮ್ಮ ಊರಿನ ಜನರು ಗ್ರಾಮದ ಸೇವೆ ಮಾಡಲು ನನ್ನ ಚಿಹ್ನೆಯಾದ ಆಟೋ ರಿಕ್ಷಾ ಚಿಹ್ನೆಗೆ ಮತವನ್ನ ನೀಡಿ ಬೆಂಬಲಿಸಬೇಕಾಗಿ ವಿನಂತಿ. ಕುಮಟಾ ತಾಲೂಕಿನ ಮಿರ್ಜಾನ್ ನಾಗೂರು ಸಂತೆಗದ್ದೆ ಬಳಿ ಬೈಕ್ ಹಾಗೂ ಆಟೋ ರಿಕ್ಷಾದ ನಡುವೆ ಸಂಭವಿಸಿದ ಅಪಘಾತದಲ್ಲಿ ಆಟೋ ರಿಕ್ಷಾದಲ್ಲಿದ್ದ 6 ವರ್ಷದ ಪುಟ್ಟ ಬಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ತಾಲೂಕಿನ ಸಂತೆಗದ್ದೆಯ ನಿವಾಸಿ ತನ್ಮಯ್ ಸದಾನಂದ್ ಮಡಿವಾಳ್ ಮೃತಪಟ್ಟ ಬಾಲಕ. ಈತನು ತನ್ನ ತಂದೆಯ ಸದಾನಂದ್ ಶಂಕರ್ ಮಡಿವಾಳ್ ಅವರ ಜೊತೆ ಹೊಸ ಆಟೋ ರಿಕ್ಷಾದಲ್ಲಿ ಮಿರ್ಜಾನ್ ಕಡೆಯಿಂದ ಸಂತೆಗದ್ದೆಗೆ ತೆರಳುತ್ತಿದ್ದಾಗ ಎದುರಿನಿಂದ ಅತಿ ವೇಗವಾಗಿ ಬಂದ ಪಲ್ಸರ್ ಬೈಕ್ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಆಟೋ ರಿಕ್ಷಾದ ಹಿಂಬದಿ ಸೀಟಿನಲ್ಲಿ ಕುಳಿತಿದ್ದ ಪುಟ್ಟ ಬಾಲಕ ತನ್ಮಯ್ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಅಲ್ಲದೆ ಈ ಅಪಘಾತದಲ್ಲಿ ಬೈಕ್ ಸವಾರ ಕೃಷ್ಣ ಮಡಿವಾಳ್ ಹಾಗೂ ಆಟೋ ರಿಕ್ಷಾ ಚಾಲಕ ಸದಾನಂದ್ ಮಡಿವಾಳ್ ಇಬ್ಬರು ಕೂಡ ಗಂಭೀರ ಗಾಯಗೊಂಡಿದ್ದು ಇವರನ್ನ ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ನೀಡಲಾಗಿದೆ. ಈ ಬಗ್ಗೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಲ್ಲ ನಮ್ಮೂರಿನ ನನ್ನ ಮತದಾರ ಬಂಧುಗಳೇ, ನಾನು ರವಿಕುಮಾರ್ ಪಿ ನಾಯ್ಕ್ ಈ ಬಾರಿ ಬರ್ಗಿಯ ವಾರ್ಡ್ ನಂಬರ್ 1ರಿಂದ ಸ್ಪರ್ಧಿಸಿದ್ದು ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ನನ್ನ ಚಿಹ್ನೆಯಾದ ಬ್ಯಾಟರಿ ಗುರುತಿಗೆ ನೀಡಿ ನಮ್ಮ ಗ್ರಾಮದ ಸೇವೆ ಮಾಡಲು ಅವಕಾಶ ನೀಡಬೇಕಾಗಿ ವಿನಂತಿ. ನನಗೆ ನೀವು ಮತದಾನ ನೀಡಿ ಆಶೀರ್ವಾದ ಮಾಡಿದ್ರೆ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ಗ್ರಾಮದ ಪ್ರತಿಯೊಬ್ಬ ನಾಗರಿಕನಿಗೂ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಗ್ರಾಮದ ಮೂಲಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ. ಇದೇ ಬರುವ ಡಿಸೆಂಬರ್ 22 ಮಂಗಳವಾರ ಬರ್ಗಿಯ ವಾರ್ಡ್ ನಂಬರ್ 1 ಮತದಾರರು ಬ್ಯಾಟರಿ ಚಿಹ್ನೆಗೆ ಮತವನ್ನ ನೀಡಬೇಕಾಗಿ ವಿನಂತಿ. ಕೃಷಿ ಸಚಿವರಾದ ಬಿಸಿ ಪಾಟೀಲ್ ಅವರು ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಇಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಗೋಕರ್ಣಕ್ಕೆ ಆಗಮಿಸಿದ ಬಿಸಿ ಪಾಟೀಲ್ ಅವರು ಮಹಾಬಲೇಶ್ವರ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ಮಹಾಬಲೇಶ್ವರ ದೇವರ ದರ್ಶನವನ್ನ ಪಡೆದರು. ದೇವಾಲಯಕ್ಕೆ ಆಗಮಿಸಿದ ಸಚಿವರಿಗೆ ದೇವಾಲಯದ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಸ್ವಾಗತಿಸಲಾಯಿತು. ಬಳಿಕ ಮಾಧ್ಯಮದವರ ಜೊತೆ ಮಾತನಾಡಿದ ಸಚಿವರು ವಿಧಾನ ಪರಿಷತ್ನಲ್ಲಿ ಆದ ಗಲಾಟೆಗೆ ಸಂಬಂಧಿಸಿ ಮಾತನಾಡಿ, ಇಂಥ ಬೆಳವಣಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ತರುವಂತ ಘಟನೆಯಾಗಿದೆ. ಕಾಂಗ್ರೆಸ್ ಸದಸ್ಯರು ಉಪಾಧ್ಯಕ್ಷರನ್ನ ಎಳೆದು ಹಾಕಿ ತಾವು ಪೀಠದ ಮೇಲೆ ಕುಳಿತುಕೊಂಡಿರುವಂತದ್ದು ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಹೇಳಿದರು. ಕಾಂಗ್ರೆಸ್ ಕಿಸಾನ್ ಸೆಲ್ನ ಅಧ್ಯಕ್ಷ ಇವ್ರ ಜೊತೆಗೆ ಇದ್ರು. ಅವ್ರ ಜೊತೆಗೆ ಇಟ್ ಈಸ್ ಟೋಟಲಿ ಕಾಂಗ್ರೆಸ್ ಸ್ಪಾನ್ಸರ್ಡ್. ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ರಾಜಕೀಯದಲ್ಲಿ ಆಸಕ್ತಿ ಇದ್ದರೆ ಅವರು ಕಾಂಗ್ರೆಸ್ ಸದಸ್ಯತ್ವವನ್ನು ಪಡ್ಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡಲಿ. ಮತ್ತು ನಿನ್ನೆ ವಿಧಾನ ಪರಿಷತ್ನಲ್ಲಿ ನಡೆದಂಥ ಗಲಾಟೆ ಭಾಳ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಧಕ್ಕೆ ತರುವಂಥದ್ದು ಮತ್ತು ನಾಚಿಕೆಗೇಡಿನ ವಿಷಯ. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಪಾಧ್ಯಕ್ಷರನ್ನು ಆ ಪೀಠದಿಂದ ಎಳೆದು ಕೆಳಗೆ ಹಾಕಿ ಇವ್ರ ಮೇಲೆ ಕೂತ್ಕೊಂಡ್ರೆ ಆ ಸ್ಥಾನದ ಗೌರವವನ್ನು ಹಾಳು ಮಾಡಿದ್ದಾರೆ. ಇದು ಭಾಳ ನಾಚಿಕೆಗೇಡಿನ ಸಂಗತಿ ಮತ್ತು ತಲೆ ತೆಗೆಸುವಂಥ ವಿಷಯ.
ನಾಗರಾಜ್ ಕೃಷ್ಣ ನಾಯ್ಕ್ ಆದ ನಾನು ಬರ್ಗಿ ಗ್ರಾಮದ ನಮ್ಮ ಊರಿನ ಎಲ್ಲ ಮತದಾರರಿಗೆ ಈ ಮೂಲಕ ಹೇಳುವುದು ಏನಂದ್ರೆ, ಈ ಬಾರಿ ಬರ್ಗಿ ವಾರ್ಡ್ ನಂಬರ್ 1 ಸ್ಪರ್ಧಿಸಿದ್ದು ನಿಮ್ಮೆಲ್ಲರ ಅಮೂಲ್ಯವಾದ ಮತವನ್ನ ನನ್ನ ಚಿಹ್ನೆಯಾದ ಟೇಬಲ್ ಚಿಹ್ನೆಗೆ ಮತವನ್ನ ನೀಡಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಸೇವೆ ಮಾಡಲು ಅವಕಾಶ ನೀಡಬೇಕಾಗಿ ವಿನಂತಿ. ಬರ್ಗಿ ವಾರ್ಡ್ ನಂಬರ್ 1 ಮತದಾರರು ಟೇಬಲ್ ಚಿಹ್ನೆಗೆ ಮತವನ್ನ ನೀಡಬೇಕಾಗಿ ವಿನಂತಿ. ಡಿಸೆಂಬರ್ 22ರಂದು ನಡೆಯಲಿರುವ ಮೊದಲ ಹಂತದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ 29 ಗ್ರಾಮ ಪಂಚಾಯತ್ಗಳಲ್ಲೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಜೆಡಿಎಸ್ ಮುಖಂಡ ಪ್ರದೀಪ್ ನಾಯಕ್ ತಿಳಿಸಿದರು. ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಂಚಾಯತ್ ಚುನಾವಣೆಯ ಬಗ್ಗೆ ಮಾತನಾಡಿದ ಗ್ರಾಮ ಪಂಚಾಯತ್ ಚುನಾವಣೆ ಪಕ್ಷದ ಚಿಹ್ನೆಯ ಆಧಾರದ ಮೇಲೆ ನಡೆಯದಿದ್ದರೂ ಸಮರ್ಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಪಕ್ಷ ಬೆಂಬಲಿಸುತ್ತದೆ. ಅದರಂತೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ 29 ಗ್ರಾಮ ಪಂಚಾಯತ್ಗಳಲ್ಲೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಲಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಜೆಡಿಎಸ್ ಮುಖಂಡ ಪ್ರದೀಪ್ ನಾಯಕ್ ಹೇಳಿದ್ರು. ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಂಚಾಯತ್ ಚುನಾವಣೆಯ ಬಗ್ಗೆ ಮಾತನಾಡಿದ ಗ್ರಾಮ ಪಂಚಾಯತ್ ಚುನಾವಣೆ ಪಕ್ಷದ ಚಿಹ್ನೆಯ ಆಧಾರದ ಮೇಲೆ ನಡೆಯದಿದ್ದ ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಪಕ್ಷ ಬೆಂಬಲಿಸುತ್ತದೆ. ಅದರಂತೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ 29 ಗ್ರಾಮ ಪಂಚಾಯತ್ಗಳಲ್ಲೂ ನಮ್ಮ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಭ್ರಷ್ಟಾಚಾರದ ಆಡಳಿತವನ್ನ ಮತದಾರರು ಈಗಾಗಲೇ ನೋಡಿದ್ದಾರೆ. ಬಿಜೆಪಿ ಈಗಾಗಲೇ ಒಡೆದ ಮನೆಯಾಗಿದ್ದು ಮೂಲ ಕಾರ್ಯಕರ್ತರನ್ನ ಮೂಲೆ ಗುಂಪು ಮಾಡುತ್ತಿರುವ ಆರೋಪವಿದೆ. ಬೇರೆ ಪಕ್ಷದವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳುವ ಭರದಲ್ಲಿ ಮೂಲ ಬಿಜೆಪಿ ಕಾರ್ಯಕರ್ತರನ್ನ ಕಡೆಗಣಿಸುತ್ತಿರುವುದರಿಂದ ಅವರೆಲ್ಲರ ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷದ ಕಡೆ ವಾಲುವ ಮನಸ್ಥಿತಿ ಹೊಂದಿದ್ದಾರೆ. ಇಂಥ ನಡೆಯೇ ಬಿಜೆಪಿಗೆ ಮುಳುವಾಗಲಿದ್ದು ಜೆಡಿಎಸ್ಗೆ ಪೂರಕವಾಗಲಿದೆ. ಜೆಡಿಎಸ್ ರೈತರ ಪರ ಪಕ್ಷವಾಗಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ರೈತರ ಅನೇಕ ಯೋಜನೆಗಳನ್ನ ಜಾರಿಗೊಳಿಸಿ ಅವರನ್ನ ಸುಖವಾಗಿಡಲು ಪ್ರಯತ್ನಿಸಿದ್ದಾರೆ. ಸಾಲ ಮನ್ನಾದಂತಹ ಪ್ರಮುಖ ಯೋಜನೆಗಳನ್ನ ರೈತರು ಸಾಲಬಾಧೆಯಿಂದ ಮುಕ್ತಗೊಳಿಸಿದೆ. ಇಂತಹ ಜನಪರ ಯೋಜನೆಗಳು ಜೆಡಿಎಸ್ಗೆ ವರವಾಗಿ ಪರಿಣಮಿಸಿದೆ. ಹಾಗಾಗಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಹುತೇಕ ಎಲ್ಲಾ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಎಪಿಎಂಸಿ ಸದಸ್ಯ ಸುಬ್ಬಯ್ಯ ನಾಯ್ಕ್, ಜೆಡಿಎಸ್ ಪ್ರಮುಖರಾದ ಜಿಕೆ ಪಡಗಾರ್, ದತ್ತು ಪಡಗಾರ್, ಶ್ರೀಪಾದ್ ಭಟ್, ಜಿಜೆ ಹೆಗಡೆ, ಅಂತರಬಳಿ ಮೊದಲಾದವರು ಹಾಜರಿದ್ದರು. 1971ರಲ್ಲಿ ಇಂಡೋ ಪಾಕ್ ಯುದ್ಧದಲ್ಲಿ ಭಾರತ ಜಯಗಳಿಸಿದ ವಿಜಯದ ನೆನಪಿಗಾಗಿ ಇಂದು ಕಾರವಾರದ ಜಿಲ್ಲಾಡಳಿತ ಹಾಗೂ ಐಎನ್ಎಸ್ ಕದಂಬ ನೌಕಾ ಪಡೆಯ ವತಿಯಿಂದ ವಿಜಯ ದಿವಸ ಆಚರಿಸಲಾಯಿತು. ಜಿಲ್ಲಾ ಕೇಂದ್ರ ಕಾರವಾರದ ವಾರ್ಶಿಪ್ ಮ್ಯೂಸಿಯಂ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನೌಕಾಪಡೆಯ ಅಧಿಕಾರಿ ವರ್ಗದವರು ಹಾಜರಿದ್ದರು. ವಜ್ರಕೋಶ ಮುಖ್ಯಸ್ಥ ಸಂಜು ಜಾಯ್ ಹಾಜರಿದ್ದರು. ಮೊದಲು 1971ರಲ್ಲಿ ನಡೆದ ಯುದ್ಧದಲ್ಲಿ ಪಾಲ್ಗೊಂಡು ವೀರ ಮರಣ ಹೊಂದಿದ್ದ ಮೇಜರ್ ಪರಮವೀರ ರಾಘೋಬ್ ಠಾಣೆ ಅವರ ಸ್ಮಾರಕಕ್ಕೆ ಕಾರವಾರ ನೌಕಾಪಡೆಯ ಅಧಿಕಾರಿಗಳು ಹಾಗೂ ಜಿಲ್ಲಾಡಳಿತದ ಅಧಿಕಾರಿ ವರ್ಗದವರು ಹೂಗುಚ್ಛ ಅರ್ಪಿಸಿ ಗೌರವ ನಮನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ನೌಕಾಪಡೆಯ ಸಿಬ್ಬಂದಿ ಮತ್ತು ಜಿಲ್ಲಾಧಿಕಾರಿ ಹರೀಶ್ ಕುಮಾರ್, ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಪಾಲ್ಗೊಂಡಿದ್ರು. ಶಿರಸಿ ಜಿಲ್ಲಾ ಕ್ರೀಡಾಂಗಣದ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚುವರಿ ಹಣ ಬಿಡುಗಡೆ ಮಾಡಬೇಕೆಂದು ಸ್ಪಂದನಾ ಸ್ಪೋರ್ಟ್ಸ್ ಅಕಾಡೆಮಿ ಅಧ್ಯಕ್ಷ ರವೀಂದ್ರ ನಾಯ್ಕ್ ಆಗ್ರಹಿಸಿದ್ದಾರೆ. ಶಿರಸಿಯ ಮಾರಿಕಾಂಬ ಜಿಲ್ಲಾ ಕ್ರೀಡಾಂಗಣದ ಮೂಲಭೂತ ಸೌಕರ್ಯದ ಕೊರತೆಯಿಂದ ಬಳಲುತ್ತಿದೆ. ಮೂಲ ಸೌಕರ್ಯದ ಕಾಮಗಾರಿಗಳನ್ನು ಡಿಸೆಂಬರ್ ಅಂತ್ಯದಲ್ಲಿ ಪೂರ್ಣಗೊಳಿಸಬೇಕಾಗಿದ್ದು, ಈ ಕಾಮಗಾರಿಗೆ ಬೇಕಾಗಿರುವ ಹಣಕಾಸು ಸೌಲಭ್ಯಗಳನ್ನು ಇನ್ನೂ ಸರ್ಕಾರ ಮಂಜೂರು ಮಾಡಿ. ಶಿರಸಿ ಕ್ರೀಡಾಂಗಣವು ರಾಜ್ಯದಲ್ಲಿ ಅತಿ ದೊಡ್ಡ ಕ್ರೀಡಾಂಗಣ ಆವರಣ ಹೊಂದಿದೆ. ಕ್ರೀಡಾಂಗಣಕ್ಕೆ ಮೂಲಭೂತ ಸೌಕರ್ಯ, ತರಬೇತುದಾರರ ವೈಜ್ಞಾನಿಕ ಕ್ರೀಡಾ ಸಾಮಗ್ರಿ, ವಿವಿಧ ಕ್ರೀಡಾ ಅಂಕಣ, ಸ್ವಚ್ಛತೆ, ಆವರಣ, ಗೋಡೆ, ರಾತ್ರಿ ವೇಳೆ ಬೆಳಕಿನ ಕೊರತೆ ಸೇರಿದಂತೆ ಮೊದಲಾದ ಸಮಸ್ಯೆಗಳನ್ನು ಎದುರಿಸಿದೆ. ಅದರಿಂದ ಸಂಬಂಧಿಸಿದ ಅಧಿಕಾರಿಗಳು ಇತ್ತ ಗಮನಹರಿಸಿ ಕ್ರೀಡಾಂಗಣವನ್ನ ಕ್ರೀಡಾಪಟುಗಳಿಗೆ ಸೂಕ್ತ ಸೌಕರ್ಯದೊಂದಿಗೆ ಪುನರ್ ನಿರ್ಮಾಣ ಮಾಡಬೇಕೆಂಬ ಆಗ್ರಹ ಕೇಳಿಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2ನೇ ಹಂತದಲ್ಲಿ ನಡೆಯುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಲು ಶಿರಸಿ ತಾಲೂಕಿನ ಬಿಸ್ಲಕೊಪ್ಪ, ಅನಗೋಡಕೊಪ್ಪ, ಉಳ್ಳಾಳಕೊಪ್ಪ ಕ್ಷೇತ್ರದಿಂದ ವಿನಾಯಕ್ ದ್ಯಾಮಗೌಡ ಅವರು ಇಂದು ನಾಮಪತ್ರ ಸಲ್ಲಿಸಿದ್ರು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ಸುನಿಲ್ ನಾಯ್ಕ್, ಮಳಗಾಂವ್, ಸಿಎಫ್ ನಾಯ್ಕ್, ಮಳಂಜಿ ರಾಜುಗೌಡ, ಸಿದ್ದನಗೌಡ, ವೆಂಕಟೇಶ್ ನಾಯ್ಕ್ ಸೇರಿದಂತೆ ಮೊದಲಾದವರು ಹಾಜರಿದ್ದರು.